ಬಂದೆ ನನ್ ಕಣಮ್ಮ ಪ್ರೀತಿ ಅವ್ರ ತಮ್ಮ ಬಾ ಹೋಗೋಣ. ಇಲ್ಲಿಗೆ ಬಂದವನೇ ಅವನು. ಎಲ್ಲ ಇದ್ದಾನೆ ಇವಾಗ ಅವನು? ರಂಗಣ್ಣ ಇರಲ್ಲಿ ಟ್ಯಾಕ್ಟ್ರಿ ನಿಲ್ಸಲ್ಲೇನಮ್ಮ, ಟ್ಯಾಕ್ಟ್ರಿ ಅವರವೆಲ್ಲನ ಆಗ ಅಲ್ಲಿ ಅಲ್ಲಿ ಟ್ಯಾಕ್ಟ್ರಿ ಸಿಂದೆಗೆ ಕೊಡೋದು. ಕಾಣಲ್ಲ ಯಾರಿಗೂ ಯಾರ ಮಂತಕ್ಕೂ ಅಂತ ಅಲ್ಲಿ ಟ್ಯಾಕ್ಟ್ರಿ ಈ ಕಡೆ ಟ್ಯಾಕ್ಟ್ರಿ ನಿಲ್ಸರಿ, ಈ ಕಡೆ ಕಾರ್ ನಿಲ್ಸವ್ರೆ. ಅಲ್ಲಿ ಆ ಕಡೆಗೆ ನಿಂತ್ಕೊಂಡು ಮಾತಾಡ್ತಾ ಇದ್ಲಿ ಇವಾಗಲೂ. ಅಲ್ಲಿಗೆ ಬಂದವನೇ ಅವ್ರ ತಮ್ಮ, ಈಗ ಬಂದ. ಬಾ ಹೋಗೋಣ. ಇವಳು ಇಲ್ಲಿಂದ ಹೋದ್ರೆ ಸರಿ ಹೋಗುತ್ತೆ. ಇಲ್ಲದ್ದೆಲ್ಲನ ತಂದಿಕ್ಕಿರೋದು ಇವಳೇ. ನಾವು ಹೆಂಗೋ ಅಣ್ಣ ತಮ್ಮಗಳು ಚೆನ್ನಾಗಿದ್ವಮ್ಮ, ಇವಳಿಂದಲೇ ಎಲ್ಲ ಆಗಿದ್ದು. ಅದೇ ಮತ್ತೆ ಇಲ್ಲಿ ಬಂದು ಸೇರ್ಕೊಂಡು ಅಣ್ಣ ತಮ್ಮಗಳಿಗೆ ಜಗಳ ತಂದಿಕ್ಕೊಂಡು ಎಲ್ಲಾರ್ದು ದುಡ್ಡು ಪಡ್ಡು ಓದ್ಕೊಂಡು ಇಂಥವು ಅವತಾರಗಳು ಆಡಕ್ಕೆ ನಿಂತ್ಕೊಂಡವಳೆ. ದುಡ್ಡು ಎಲ್ಲ ಓದ್ಕೊಂಬೋದು ಇಂಥವು ಇವಳು ಅವತಾರಗಳು. ತಗೊಳಪ್ಪ ತಮ್ಮ ಮುದ್ದು, ತಗೊಂಡು ಹೋಗ್ತಾ ಇರು. ಹೆಂಗೋ ಆತಾಗ ಬೇಗ ಬಂದಲ್ಲ. ನಾನು ಇನ್ನು ಎಷ್ಟೊತ್ತಾಗುತ್ತೋ ಏನೋ ಇವನು ಬರೋದು ಅಂತ ಅನ್ಕೊಂಡೆ. ದುಡ್ಡು ಅಂದಿದ್ ಮಾತ್ರಕ್ಕೆ ಜಲ್ದಿ ಬಂದ್ಬಿಟ್ಟಿದ್ಯಾ? ನಿನ್ ದುಡ್ಡು ಐತೆ ಅಂತ ಹೇಳ್ದಲ್ಲಕ್ಕ, ಅದಕ್ಕೆ ನನಗೆ ಎಷ್ಟು ಬೇಗ ಹೋಗಿ ಇಸ್ಕೊಂಬತ್ತೀನಪ್ಪ ಅಂತ ಅನ್ನಿಸ್ಬಿಡ್ತು. ಎಲ್ಲ ತಗೊಂಡೋಗಿ ಹಂಗೆ ಇರ್ತೀನಿ ತಗೋ ಮನೆಗೆ. ದುಡ್ಡೈತೆ ಅಂತ ಹೇಳಿದ ತಕ್ಷಣ ಹಂಗೆ ಖುಷಿ ಆಗ್ಬಿಟ್ಟೈತಲ್ವಾ ನಿನಗೆ? ತಗೊಳಪ್ಪ ತಗ, ಎಲ್ಲ ಮನೆಯಾಗಿ ಇಕ್ಕಿರು. ಬತ್ತೀನಿ ಒಂದಿನ ಬಂದು ಎಲ್ಲ ಅಕೌಂಟ್ಗೆ ಹಾಕಮಕ್ಕಾಗುತ್ತೆ. ಇನ್ನೊಂದು ಲಕ್ಷ ತಗೊಂಬಂತೆ. ಗೊತ್ತು ನನ್ನ ತಮ್ಮ ಕಳಿಯಲ್ಲ ಅಂತ. ಅದಕ್ಕೆ ಮತ್ತೆ ನಾನು ನನ್ನ ತಮ್ಮನ ನಂಬಿ ಕೊಡ್ತಾ ಇರೋದು. ನಿನಗೂ ಸ್ವಲ್ಪ ಸಹಾಯ ಆಗುತ್ತೆ. ನಿನಗೂ 1 ಲಕ್ಷ ಕೊಡ್ತೀನಿ ಇದ್ರಾಗೆ. ಇನ್ನು ಉಳಿದಿರೋದು ಹಂಗೆ ಇಕ್ಕು ಮನೆಯಾಗೆ ಅಕೌಂಟಿಗೆ ಹಾಕ್ಬಿಡ್ತೀನಿ. 1 ಲಕ್ಷ ತಗ, ನಿನ್ನ ಖರ್ಚಿಗೆ ಏನ್ಕನ. ಆಯ್ತಕ್ಕ, ನನಗೇನೊಂದು 50,000 ಸಿಕ್ಕಿದ್ರು ಸಾಕು. ನೋಡೋಣ, ಏನನ್ನ ಸಾಲ್ಟೇಜ್ ಬಂದ್ರೆ ತಗೊಂತೀನಿ. ಒಂದು 50,000 ತಗೊಂತೀನಿ. ನಿನ್ನ ಅಕೌಂಟ್ಗೆ ಹಾಕೊಂಡು ಅಕ್ಕ ನೀನು ಚೆನ್ನಾಗಿರಕ್ಕ, ನೀನು ಮನೆ ಮಾಡ್ಕೋಬೇಕು. ನನಗೆ ಅದೇ ಇರೋದು, ನಮ್ಮ ಅಕ್ಕಯ್ರ ಮನೆ ಕಟ್ಟಬೇಕು ಚೆನ್ನಾಗಿ ಎಂಬುದೇ ನನಗಿರೋದು. ಹೀಗೆ ಅದು ಆಸೆ ಐತೆ, ನಮ್ಮ ಅಕ್ಕಯ್ರು ಚೆನ್ನಾಗಿ ಮನೆ ಕಟ್ಟಬೇಕು, ನಮ್ಮ ಅಕ್ಕಯ್ರು ಚೆನ್ನಾಗೇ ಇರಬೇಕು ಅಂತ ನಿನಗೆ ಹಂಗೆ ಆಸೆ ಐತೆ. ನನಗೆ ನನ್ನ ತಮ್ಮ ಮದುವೆ ಆಗಬೇಕು, ಒಳ್ಳೆ ಹುಡುಗಿ ಸಿಗಬೇಕು, ನಮ್ಮ ಮನೆ ಚೆನ್ನಾಗಿರ್ಬೇಕು ಅಂತ ನನಗೆ ಅದು ಆಸೆ. ಹಿಂಗೆ ಅಣ್ಣ ತಂಗಿ ತಮ್ಮ ಅಕ್ಕ ಹಿಂಗೆ ಏನಾನ ಒಂದೊಂದು ಅಣ್ಣ ತಮ್ಮಗಳ ಮೇಲೆ ಆಸೆ ಇದ್ದೇ ಇರುತ್ತೆ. ಹೆಂಗ್ ತಗೊಂಬಂದಕ್ಕ ನೀನಂತೂ ಸರಿಯಾಗಿ ಹೊಡೆದು ಬಿಟ್ಟಿದ್ಯಮ್ಮ. ಓದೆ ಅವತ್ತು ತಗೊಂಡೆ. ಹಸುಗುಣ ಭಾಳ ಗಾಂಚಲಿ ಮಾಡೋಳು ಹೇಳೋಳು. ನಮ್ಮ ಕವನ ರತ್ತೆ ನೋಡಿದ್ಯಲ್ಲ ನೀನು? ಓ ಗ್ವಾಸ್ಲಿನಾ? ನೋಡಿದ್ದೀನಿ. ಗ್ವಾಸ್ಲಿನೇನೆ. ಗ್ವಾಸ್ಲಿ ಆಗಿಲ್ಲ ಕಣೋ, ಇನ್ನು ಹುಡುಗಿ ಇದ್ದಂಗೆ ಅವಳೆ. ಸೆಕೆಂಡ್ ಹ್ಯಾಂಡ್ಲ್ ಮದುವೆ ಆಗಿರೋದ್ರಿಂದನ ಅವಳು ಹುಡುಗಿ ಇದ್ದಂಗೆ ಇದ್ದಾಳೆ. ಅಯ್ಯಪ್ಪನ ಸೆಕೆಂಡ್ ಹ್ಯಾಂಡ್ಲು ಮದುವೆ ಆಗಿರೋದು ಅವಳು. ಅವಳಿಗೆ ಏನು ಹೇಳ್ತೀಯ ತಗ. ಅವಳು ಅಷ್ಟೇನೆ, ಇವಳು ಯಾವಾಗ್ಲೂ ಹಿಂಗೇನೆ ಇವಳು. ಮಗಳ ಇದ್ದಾಳಲ್ಲ ಒಬ್ಳು? ಮಗಳು ಚೆನ್ನಾಗಿದ್ದಾಳಪ್ಪ. ಹೋಗಿ ಮದುವೆ ಆಗಿ ಅವಳು ಚೆನ್ನಾಗಿದ್ದಾಳೆ. ಏನಿಲ್ಲೇ ಇದ್ರೂ ತವ್ರ ಮನೆ ಕಡೆ ಕುರಿಯಲ್ಲಪ್ಪ, ಹಂಗಿದ್ದಾಳೆ. ಚೆನ್ನಾಗಿದ್ದಾಳೆ ಅವಳೇನು ಮಗಳು, ಯಾರನ್ನೂ ಏನು ಇದು ಮಾಡಲ್ಲ, ಕುರಿಯಲ್ಲ, ಏನಿಲ್ಲ, ಹಂಗಿದ್ದಾಳೆ. ಅವಳ ಮಗೆಲ್ಲ ಜಗಳ ಆಡಾಳಂತೆ. ಇವಾಗ ಚೆನ್ನಾಗಿದ್ದಾಳೆ ಅಂತ ಎಲ್ಲ ಮಾತಾಡ್ತಿದ್ರು. ಅವಾಗೆಲ್ಲ ಬರೀ ಜಗಳ ಆಡ್ಕೊಂಡು ಬೋಲ್ ಉಳ್ಳಾಳಲ್ಲಂತೆ, ಮಾತಾಡಿಸ್ತಿರ್ಲಿಲ್ವಂತೆ ಯಾರೂ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಎಲ್ಲರೂ ಮಾತಾಡಿಸ್ತಾರೆ. ಸೆನಕ ಇದ್ದಾರೆ, ಗಂಡನ ಹತ್ರ ಹೇಳ್ದಂಗೆ ಕೇಳ್ಕೊಂಡು ಇದ್ದಾರೆ ಅಂತ ಮಾತಾಡ್ತಿದ್ರು. ಹೌದೇನು? ಹೆಂಗೋ ಬಿಡು, ಚೆನ್ನಾಗಿ ಒಳ್ಳೆ ಪ್ಲಾನ್ ಮಾಡ್ಬಿಟ್ಟಿದ್ಯಾ. ನಮ್ಮ ಅಕ್ಕ ಅಂದರೆ ಸುಮ್ಮನೆನಾ? ನಮ್ಮ ಕರಿಯಮ್ಮ ಅಂತ ಅಂದರೆ ಏನಾಯ್ತು? ಹ್ಞೂನ್ಲ, ಇನ್ನೇನು ಮಾಡೋದು ಮತ್ತೆ? ಏನು ಮಾಡೋದು ಅನ್ಸುತ್ತೆ. ಹೆಂಗೋ ಹಿಂಗೆ ಒಂದು 5-10 ಲಕ್ಷ ಎಲ್ಲಾನ ಅಂತ ಹೊಡ್ಕೊಂಡು ಮನೆ ಕಟ್ಕೊಂಬಂದು ನೋಡ್ಬೇಕು. ಏನು ಮಾಡ್ತೀಯ? ಮನೆ ಬಾಗ್ಲಿಲ್ಲ ನಮಗೆ. ಮನೆ ಬಾಗ್ಲಿಲ್ಲದಕ್ಕಾಗಿ ಅಲ್ವೇ ಒದ್ದಾಡೋದು. ನಾನು ಅವತ್ತು ಹೋದ್ನಾ, ಅವ್ರು ಸೂಗುಣ ಮನೆ ಕಂಡಿದ್ಲು. ಇವರೆಲ್ಲನ ಮಾತಾಡಕ್ಕೆ ಹೋಗಿದ್ರೇನೋ ಸಿಟ್ನಾಗಿ. ಆವಾಗ ಮನೆ ಕಂಡಿದ್ದಾಳೆ. ನಾನು ನೋಡಿದೆ, ಮಂಚದೊಳಗಿತ್ತು. ಈ ಸೂಟ್ ಕೇಸ್ನ ಪಕ್ಕ ಐತೆ ಅಂತ. ನಾನು ಒಂದಿನ ಯಾವಾಗ ನೋಡ್ಕೊಂಡಿದ್ದೆ ಅಂತಂದರೆ, ನಾನು ಏನಕ್ಕೋ ಮೇಲೆ ಕತ್ತಿದ್ದೆ. ಆವಾಗ ರೂಮ್ ಒಳಗಡೆ ಕಿಟಕಿ ಕಾಣಿಸೋದು. ರೂಮ್ ಒಳಗಡೆ ಗಂಡ ಹೆಂಡತಿ ಇಬ್ಬರು ದುಡ್ಡು ಎಣಿಸಿ ಸೂಟ್ ಕೇಸ್ ಒಳಗೆ ಇಕ್ಕಿದ್ರು. ನಾನು ಅವತ್ತೇ ಆ ಸೂಟ್ ಕೇಸ್ ಮೇಲೆ ಕಣ್ಣು ಹಾಕಿದ್ದೆ. ಅವ್ರು ಯಾವಾಗ ಎಣಿಸಿ ಇಕ್ತಾ ಇದ್ರು ಆ ಸೂಟ್ ಕೇಸ್ನಾಗೆ, ಅವತ್ತೇ ನಾನು ನೋಡ್ಕೊಂಡಿದ್ದೆ. ಈ ಸೂಟ್ ಕೇಸ್ನಾಗ ಐತೆ ಅಂತ. ಯಾತೋ ಬಾಂಡ್ಗಳೆಲ್ಲ ಇದ್ದಾವೆ ಅಂತ ಹೇಳ್ತಿದ್ಲು. ಮೊನ್ನೆ ಬಂದಿದ್ಲು, ನೀನೇ ತಗೊಂಡ್ರದ್ ಕೊಡು ಹಿಂಗೆ ಅಂತ ಮಾತಾಡ್ತಿದ್ಲು. ಇಲ್ಲಮ್ಮ ನಾವು ತಗೊಂಡಿಲ್ಲ ಅಂದರೆ ಅಲ್ಲಿಗೆ ಸುಮ್ಕಾದ್ಲು. ನೆನ್ನೇನೇನು ಮಾತಾಡೋಕ್ಕೆ ಹೋಗಿಲ್ಲ, ಅದು ಸುದ್ದಿನೇ ಮಾತಾಡೋಕ್ಕೆ ಹೋಗಿಲ್ಲ. ನನಗೆ ಭಯವಾಗ್ಬಿಟ್ಟಿತ್ತು. ತಿರ್ಗಿ ಆಮೇಲೆ ಅದಕ್ಕೆ ನಾನು ನೆನ್ನೆನೇ ಫೋನ್ ಮಾಡೋಣ ಅನ್ಕೊಂಡೆ. ಬೇಡ, ಇವತ್ತಿನ ಅವಳು ಗಲಾಟೆ ಮಾಡೋಗವಳೆ, ಬೇಡ ಅಂತ ನಾನು ನೆನ್ನೆ ಸದ್ಕೆ ಮಾಡೋಕೆ ಹೋಗಲಿಲ್ಲ. ಅದಕ್ಕೆ ಇವತ್ತು ಫೋನ್ ಮಾಡಿಬಿಟ್ಟು ಬಾ ಅಂತ ಹೇಳಿದ್ದು. ಹುಷಾರಾಗಿ ತಗೊಂಡೋಗಪ್ಪ. ತಿರ್ಗಿ ಆಮೇಲೆ ಅದು ಕಷ್ಟನೇನೆ. ಅಂದರೆ ಯಾರು ಇರಲ್ಲ, ಇಲ್ಲೇನು ನೋಡಲ್ಲ, ಯಾರು ಇಲ್ಲ ಇಲ್ಲಿ. ಯಾರು ಇರ್ತಾರೆ ಇಷ್ಟೊತ್ತಿನಾಗಂತೂ? ಯಾರು ಇರಲ್ಲ. ಎಲ್ಲ ಕೆಲಸದ ಮೇಲೆ ಹೋಗ್ತಾರೆ. ಯಾರು ಇರ್ತಾರೆ ಹೇಳು? ಯಾರು ಇರಲ್ಲ. ಹೆಂಗೋ ಬಿಡು, ನಿನ್ನ ದುಡ್ಡು ತಂದಿದೆಯಲ್ಲ, ಗ್ರೇಟ್ ಕಣೆ ಅಕ್ಕ, ಗ್ರೇಟ್. ಒಡವೆ ಗಿಡವೆ ಏನಾದರೂ ತಗೊಂಬದ, ಏನೋ ಒಂದು ಮಾಡೋಕ್ಕಾಗುತ್ತೆ. ನಾನು ಮನೆ ಕಟ್ಕೊಂಬಕ್ಕೆ ದುಡ್ಡು ಕುಡಿಕೊಂಬನ ಅಂತ ಅನ್ಕೊಂಡೆ. ಮನೆ ಕಟ್ಟೋಕ್ಕೆ ಅದೊಂದು ಲಕ್ಷ ಕೊಟ್ಟಿದ್ನಲ್ಲ ಅವಾಗ, ಅದೈತಾ?
ಹ್ಞೂ ಐತಮ್ಮ, ನಾವೇನು ಅದನ್ನ ಬಳಸ್ಕೊಂಬಕ್ಕೆ ಹೋಗಿಲ್ಲ, ಐತಿ. ಹಿಂಗೆ ಐತಿ, ನೀನು ಕೊಟ್ಟಿರೋದಾಗಲಿ ಎಲ್ಲ ಹಂಗೆ ಇಕ್ಕೊಂಡಿದ್ದೀನಿ. ನಾನು ಯಾವುದು ಕಳಿಯಕ್ಕೆ ಹೋಗಲ್ಲಕ್ಕ. ಕಳೆದ್ರೆ ಏನು ಬರಂಗೈತೆ ಅಂತೀನಿ, ನಾನು ಯಾವುದು ಕಳಿಯಕ್ಕೆ ಹೋಗಲ್ಲ. ಹ್ಞೂ ನಾನು ಯಾವುದೇ ಆಗಲಿ ಭಾಳ ಚೆನ್ನಾಗಿ ಜೋಪಾನದಾಗಿ ಕಾಪಾಡ್ತೀನಿ. ನಾನು ಯಾವತ್ತಿದ್ರೂ ನಾನು ಅಷ್ಟೇ. ನಾನು ಯಾವುದೊಂದು ವಿಚಾರದಲ್ಲೇ ಆಗಿರ್ಬೋದು, ನಾನು ಹಂಗೆ, ನಾನು ಯಾವತ್ತೂ ಹಿಗ್ಗಲ್ಲ ಕುಗ್ಗಲ್ಲ, ಹೆಂಗೆ ಬೇಕೋ ಹಂಗಿರ್ತೀನಿ. ನನಗೆ ಗೊತ್ತೈತೆ ಹೆಂಗಿರ್ಬೇಕು ಅನ್ನೋದು. ಓದಟ್ಕೆನೆ ಇದು ನೀಟಾಗಿ ಬೀರ್ನಾಗ ತೆಗ್ದಿಕ್ಬಿಡು, ಸರಿನೇ. ಯಾರು ರೋಡ್ನಾಗ ಮಾತಾಡ್ಸಿದ್ರು ಮಾತಾಡಕ್ಕೆ ಹೋಗ್ಬಿಡ. ಆಮೇಲೆಲ್ಲ ನೈಕಿ ಮರ್ತ್ಕೊಂಡು ಕೂತ್ಕೊಂಡು ಅದೆಲ್ಲ ಸಮಸ್ಯೆ ಅಲ್ಲ. ಆಮೇಲೆ ಯಾಕೆ ಬೇಕಪ್ಪ ನೀನು ಇಲ್ಲಿ ತಂದು ಇಕ್ಕೋದು, ಯಾರೋ ಆಮೇಲೆ ಎತ್ಕೊಂಡು ಹೋಗೋದು, ಇಲ್ಲಿಂದ ತಗೊಂಡೋಗೋದು, ಅದೆಲ್ಲ ಚೆನ್ನಾಗಿರಲ್ಲ. ಒಂದೇ ಸತಿ ಇವಾಗ ಹೆಂಗೋ ತಗೊಂಡು ಹೋಗ್ತಿದ್ಯಾ, ಸೀದಾ ಬೀರ್ನಾಗ ಇಕ್ಕೋ. ಯಾರಿಗೂ ಏನು ತೋರ್ಸಕ್ಕೆ ಹೋಗ್ಬಿಡು, ಯಾತ್ಗೂ. ಯಾತಕ್ಕೆ ಗೊತ್ತಿಲ್ಲ ಅಮ್ಮಂಗಿದು ಬಿಡು. ಅದಕ್ಕೆ ಇವಾಗ ಮತ್ತೆ ಅಲ್ಲೂ ಹೇಳೋ ಅಂತಾರೆ ಇರ್ತಾರೆ. ಮತ್ತಿಗೆ ಹೇಳೋ ಅಂಥವ್ರು ಅಂತ ನಿಂತಾರೋ ಇರ್ತಾರೆ, ಯಾರನ್ನ ಒಂದು ತಂದಿಕ ಅಂತಾರೋ ಏನೋ ಒಂದು ಹೇಳ್ತಿರ್ತಾರೆ ಒಟ್ಟಿನಲ್ಲಿ. ಮನೆ ಅಂದಮೇಲೆ ಏನಾದ್ರು ಒಂದು ಸಮಸ್ಯೆಗಳು ಬಂದೇ ಬರ್ತವೆ ನೋಡಿ. ಎಷ್ಟು ನೋಡು ಎಷ್ಟು ಧೈರ್ಯವಾಗಿ ಕೊಡ್ತಾ ಇದ್ದಾಳೆ. ಫೋನ್ ಹಿಡಿಯಮ್ಮ ಹೇಳ್ತೀನಿ, ವಿಡಿಯೋನ ಮಾಡ್ಕೊಂತ ಇದೆಯೇನಮ್ಮ? ಆಗ್ತೈತಿ, ಸೆಂದೆಗಾಸಿ ಮಾಡ್ತಾಯಿದ್ದೀನಿ. ಆಗ್ತೈತೆ ರೆಕಾರ್ಡೂ ಆಗ್ತಾಯಿತ್ತಲ್ಲ, ಎಲ್ಲ ರೆಕಾರ್ಡು ಹಾಡು ಎಲ್ಲ ಆಗ್ತಾಯಿತ್ತು. ಅಲ್ಲ ನೋಡು ಎಷ್ಟು ಒಂಥರ ಹೆಂಗೆ ಇದು ಮಾಡ್ತಾನೆ ಅಂತ. ಎಷ್ಟು ಧೈರ್ಯವಾಗಿ ಬಂದು ತಗೊಂಡೋಗಕ್ಕೆ ಬಂದವನಲ್ಲ ಇವನು. ಇನ್ನೆಷ್ಟು ಧೈರ್ಯ ಇರ್ಬಿಡ ಇವ್ರಿಗೆಲ್ಲನ. ಒಂದೊಂದ್ಸತಿ ನೆನೆಸ್ಕೊಂಡ್ರೆ ಇದೇನಪ್ಪ ಇದು, ಇವ್ರಿಗೆ ಎಲ್ಲಿಂದ ಬಂತಪ್ಪ ಇಷ್ಟೊಂದು ಧೈರ್ಯ ಅಂತ ಅನಿಸುತ್ತೆ ನನಗೆ. ನಾವು ಯಾತನ ಒಬ್ಬರು ಮನೆಗೆ ಆತನ ಒಂದು ಇಟ್ಟಿಸ್ಕೊಬರೋಕ್ಕಾಗಲಿ, ಆತನ ಕೇಳೋಕ್ಕಾಗಲಿ ಎಷ್ಟು ನಾವು ಹಿಂದೆ ಮುಂದೆ ನೋಡ್ತೀವಿ, ಥರ ಬೇಜಾರು ಮಾಡ್ಕೊಂತೀವಿ, ಒಂಥರ ಇದು ಮಾಡ್ತೀವಿ. ಆದರೆ ನೋಡು ಏನು ಮಾಡೋದು ಏನೋ, ಬಿಡತ್ಲಾಗಿ ಹೋಗ್ಲಿ. ಸರಿ ಆಯ್ತಕ್ಕ, ಇನ್ನೇನು ಏನಾದರೂ ಮಾತಾಡೋದಿದ್ರೆ ಮಾತಾಡ್ಬಿಡು. ಅದನ್ನ ಹಿಡ್ಕೊಂಡು ಮಾತಾಡೋ ಅಂಥದ್ದೇನು? ಹೋಗು, ಅದನ್ನ ಹಿಡ್ಕೊಂಡು ಇಲ್ಲಿ ಮಾತಾಡೋ. ಫೋನ್ನಾಗೆ ಏನು ಗನ್ಮ ಮಾತಾಡ್ಬೋದು, ತಗೊಂಡೋಗಿ ಫೋನ್ ಮಾಡು. ಅಚ್ಚುಕಟ್ಟ ತೆಗ್ದಿಕ್ಕು, ಜವಾಬ್ದಾರಿಯಿಂದ ಕಳಿಸ್ತಾ ಇದ್ದೀನಿ ಪಾಪ ನಾನು ನಿನಗೆ. ಕ್ಲೀನಾಗಿ ತೆಗ್ದಿಕ್ಕಿ ಎಲ್ಲನ. ಆಮೇಲೆ ಎಲ್ಗಾನ ಹೋಗೋದಾದ್ರೆ ಹೋಗು ನೀನು. ಒಂದೊಂದ್ಸತಿ ಮರು ನಿನಗೆ ಜಾಸ್ತಿ, ನೀನು ಯಾತನ ಎಲ್ಲಿ ಇಕ್ಕಿರ್ತೀಯ ಅಲ್ಲೇ ಬಿಟ್ಬಿಡ್ತೀಯ, ಆಮೇಲೆ ಓಟು ಪರದಾಡಂಗೆ ಆದತ್ತು. ಅದಕ್ಕೇ ನೀನು ಅಚ್ಚುಕಟ್ಟಾಗಿ ತೆಗ್ದಿಕ್ಕು. ದುಡ್ಡು ವಿಷಯ ಭಾಳ ಕಷ್ಟ, ದುಡಿಯೋಕ್ಕಾಗಲ್ಲ ನಮ್ಮ ಕೈಲೇ. ದುಡಿದ್ರಂತೂ ಹೆಂಗೋ ಆಗುತ್ತೆ. ಒಂಥರ ಏನೇ ಅಂದ್ರೂ ಏನೋ ಹೇಳ್ದೆ? ಏನಿಲ್ಲ, ಏನೋ ಒಂಥರ ಭಯ ಆದಂಗೆ ಆಗುತ್ತೆ. ನಾವೆಷ್ಟೇ ಧೈರ್ಯವಾಗಿ ಮಾಡ್ತೀವಿ ಇಂಥ ಕೆಲಸನ ಅಂದ್ರೂ ಭಯ ಆದಂಗೆ ಆಗ್ತೈತಿ. ಸರಿಯಪ್ಪ ಆಯಿತು, ತಗೊಂಡು ಹೋಗ್ಬಿಡ. ತಗೊಂಡಿನೇನು ಹೊರಟು ದಾರಿಗೆ ಯಾರು ಮಾತಾಡ್ಸಿರು ಮಾತಾಡ್ಬೇಡ, ಸೀದಾ ಮನೆ ತಕ್ಕ ಹೋಗ್ಬೇಕು ನೀನು. ಸೀದಾ ಮನೆ ತಕ್ಕ ಹೋಗಿ ಲೈಟ್ ಹಾಕಿ ಒಳಕ್ಕೆ ಇಕ್ಕಿ ಆಮೇಲೆ ನಿನ್ನ ಬೀಗ ಎಲ್ಲ ಹಾಕ್ಕೊಂಡು ಬರ್ಬೇಕು ಈಚಿಕೆ. ಇನ್ನೆಲ್ಲ ಒಟ್ಟು ನಾನು ಎಷ್ಟು ದಿನ ಜವಾಬ್ದಾರಿನ ಕಾಪಾಡಿದ್ದೀನಿ. ಸೂಟ್ ಕೇಸ ಅವಳಂತೂ ಬಂದು ನಾನು ಸೂಟ್ ಕೇಸ್ ಕೊಡು ಅಂದಾಳು. ಸುಮ್ಮನೆ ಅಕ್ಕ, ದುಡ್ಡೆಲ್ಲ ಕವರ್ಗೆ ಕೊಡ್ಬೋದಾಯ್ತು, ಏನು ಸೂಟ್ ಕೇಸ್ ಏನು ಅವಶ್ಯಕತೆ ಇರಲಿಲ್ಲ. ಮತ್ತು ಅದು ನೋಡೋದು ನಮ್ದು ಅಂಬೋದು ಸೂಟ್ ಕೇಸ್ ಸಮಸ್ಯಲ್ಲ. ಏನಿಲ್ಲ, ಸುಮ್ಮನೆ ತಗೊಂಡೋಗು. ಗೊತ್ತಿಲ್ಲ ನಂಗೆ ಅವ್ರೇನು ಇಷ್ಟೊತ್ತಿನಾಗೇನು ಯಾರು ನೋಡೋಕೆ ಬರಲ್ಲ ಇಲ್ಲಿ. ನೀನು ಯಾರು ನೋಡ್ತಾ ಕೂತ್ಕೊಂಬಲ್ಲ, ಸುಮ್ಮನೆ ತಗೊಂಡೋಗೋದು ಕಲಿ. ಯಾರು ಹೆಂಗಾನ ಹಾಳಾಗಿ ಹೋಗ್ಲಿ, ಪುಕ್ಸಟೇಜ್ ಸಿಕ್ಕೈತೆ ತಗೊಂಡೋಗು. ಪುಕ್ಸಟೇಜ್ ಸಿಕ್ಕಿದ್ರೆ ನನಗೂ ಇರಲಿ, ನನ್ನ ಮಕ್ಳಿಗಿರಲಿ, ಮೊಮ್ಮಕ್ಳಿಗಿರಲಿ ಅನ್ನೋಂಥ ಕಾಲ ಇವಾಗಿನ ಕಾಲದ. ನಿಯತ್ತಾಗಿರೋರಿ ಕಾಲನೇ ಇಲ್ಲ ಅಲ್ಲ. ನೋಡಿ ಹೆಂಗೆ ಬಂದು ನೀನು ಎಷ್ಟು ಧೈರ್ಯವಾಗಿ ಹಿಂಗೆ ಮಾಡ್ತಾ ಇದೆಯಲ್ಲ ಅಲ್ಲ. ಇವಳಿಗಿನ್ನೆಷ್ಟು ಧೈರ್ಯ ಇರಬೇಕು. ಪ್ರೀತಿಯಕ್ಕ ಏನು ಸುಗುಣಕ್ಕ, ಏನಕ್ಕೆ ಹಿಂಗೆ ಬಂದಿದ್ರ? ಮಾತಾಡಿರೋದೆಲ್ಲ ಕೇಳಿಸ್ಕೊಳಕ್ಕೆ. ಕೊಡೋ ಸೂಟ್ ಕೇಸ, ಕೊಡೋ ನನ್ನ ಸೂಟ್ ಕೇಸ. ನೋಡಿದ್ರಲ್ಲ ವೀಕ್ಷಕರ, ನನಗೆ ಅವತ್ತೇ ಇವಳ ಮೇಲೆ ಅನುಮಾನ ಇತ್ತು, ಇವಳೇ ತಾಂಡಿರೋದು ಅಂತ. ಇವತ್ತು ತಮ್ಮನ ಕೈಗೆ ಕಳಿಸ್ಬೇಕಾದ್ರೆ ರೆಡ್ ಹೆಣ್ಣ ಸಿಗೆ ಬಿದ್ಲು. ನಾನಂತೂ ಇನ್ನು ಏನು ಮಾಡ್ತೀನೋ ಗೊತ್ತಿಲ್ಲ. ಇವಳಿಗೆ ಗೊತ್ತಾಗೋದಿಲ್ಲ ಏನು ಮಾಡೋಕ್ಕೂ. ಅವ್ರಿಗೆ ಎಲ್ಲ ನಾನು ಹೇಳೋದೆಲ್ಲ ಕೇಳ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ಲು. ಓಹೋ, ನಾವೆಂಥ ಬುದ್ಧಿವಂತರು ಅಂತ ಇವಳಿಗಿನ್ನ ಗೊತ್ತಿಲ್ಲ. ಈ ಸುಗುಣ ಎಂಥವಳು ಅನ್ನೋದು ಗೊತ್ತಿಲ್ಲ. ಗೊತ್ತಿರೋಳಾಗಿದ್ರೆ ಹಂಗೆ ಮಾಡ್ತಾ ಇರಲಿಲ್ಲ. ಸರಿಯಾಗೆ ಸಿಗೆ ಬಿದ್ದವ್ರು. ಇನ್ಮೇಲೆ ಇರೋದು ಇವ್ರಿಗೆ. ನೋಡ್ತಾ ಇರ್ರಿ, ನೀನೇನು ಆಗ್ಬೋದಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.